ಇತಿಹಾಸದ ಪುಟದೊಳಗ ಎಷ್ಟು ಉದಾಹರಣೆಗಳಿವೆ. ಯಾರು ಯಾರಿಗಾಗಿ ಏನು ತ್ಯಾಗ ಮಾಡಿದರೆಂಬುದಕ್ಕ ಸಾಕಷ್ಟು ಉದಾಹರಣೆಗಳಿವೆ. ಅದರಲ್ಲಿ ಮನುಷ್ಯರನ್ನಾಗಿ ಕಾಣಲು ಅಥವಾ ಮನುಷ್ಯರನ್ನಾಗಿ ಮಾಡಲು ಬುದ್ಧ ತಾನಿದ್ದ ರಾಜ್ಯವನ್ನೇ ಬಿಟ್ಟ. ಇನ್ನೊಬ್ಬರ ಜೀವನವನ್ನು ತೆಗೆಯುವುದರಿಂದ ನಮಗೆ ಏನೂ ಸಿಗುವುದಿಲ್ಲ ಎಂಬುದು ಖಚಿತವಾದಾಗ ಸಾಮ್ರಾಟ ಅಶೋಕರು ತಾವು ಯುದ್ಧವನ್ನೇ ಆಡುವುದು ತ್ಯಾಗ ಮಾಡಿದರು. ಅದೇ ರೀತಿ ಶೋಷಿತರ ಹಿತಕ್ಕಾಗಿ, ಶೋಷಿತರ ವಿದ್ಯಾಭ್ಯಾಸಕ್ಕಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ತಾವಿದ್ದ ಮನೆಯನ್ನೇ ಬಿಟ್ಟರು. ಇಷ್ಟೆಲ್ಲ ಉದಾಹರಣೆಗಳು, ತ್ಯಾಗಮಯವಾಗಿರ್ತಕ್ಕಂಥ ಈ ಉದಾಹರಣೆಗಳು ನಮ್ಮ ಇತಿಹಾಸ ಪುಟದೊಳಗ ಸೇರಿವೆ. ಆದರೆ ನಮ್ಮ ಜೀವನ ಒಂದು ಸುಖಮಯವಾಗಿ ಸಾಗಲಿ ಎಂಬುದು ಅವರ ಕನಸು ಆಗಿರ್ತಕ್ಕಂಥ ಅವರು ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ತಂದೆ ತಾಯಿಗಳ ಒಂದು ತ್ಯಾಗ ನಾವು ಆದಷ್ಟು ಬೇಗ ಮರೆತು ಬಿಡ್ತೀವಲ್ಲ. ಯಾಕಪ್ಪ ಅಂತಂದ್ರ ತಂದೆ ತಾಯಿಗಳ ತ್ಯಾಗ ಅಂತ ಇಂಥ ತ್ಯಾಗವಲ್ಲ. ಅವರ ಈ ನಮ್ಮ ಜೀವನಕ್ಕ ತಾವು ನೀಡಿರ್ತಕ್ಕಂಥ ಕೊಡುಗೆಗೆ ನಾವು ಅವರಿಗೆ ಯಾವ ಸೇವೆ ಮಾಡಿದರೂ ಕೂಡ ಅವರ ಋಣವನ್ನ ತೀರಿಸಲಾಗದು. ಇತಿಹಾಸ ಪುಟದೊಳಗ ಅವರ ತ್ಯಾಗ ಯಾವತ್ತಿಗೂ ಅಮರವಾಗಿರ್ತದೆ.